ನಡುವೆ ರಾಮಲಿಂಗಾರೆಡ್ಡಿ ಅವರು ಖಾತೆ ಬದಲಾವಣೆ ಅಂದರೆ ತಾವು ಕೇಳಿದಂತಹ ಖಾತೆಯನ್ನು ಕೊಡಲಿಲ್ಲ ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುನಿಯಪ್ಪ ಅವರು ಕೂಡ ನನಗೆ ಈ ಖಾತೆ ಬೇಡ ಅನ್ನೋಂತಹ ಪಟ್ಟನ್ನು ಹಿಡಿದುಕೊಟ್ಟಿದ್ದಾರೆ. ಇದೆಲ್ಲೋ ಒಂದು ಕಡೆ ಸರ್ಕಾರ ಮೂವ್ ಆಗಬೇಕು ಅನ್ನೋಷ್ಟರೊಳಗಡೆ ಒಂದು ರೀತಿ ಸಮಸ್ಯೆ ಆಗ್ತಾ ಇದೆ. ಇದು ಸಹಜವಾಗಿ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಡೀತದೆ. ಇದು ಸ್ವಲ್ಪ ಮನಸ್ತಾಪಗಳಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಭಾಳ ಹಿರಿಯ ಒಬ್ಬ ಶಾಸಕರವರು ಮತ್ತು ನಮ್ಮ ಪಕ್ಷದ ದೊಡ್ಡ ನಾಯಕರು. ಇದರಿಂದ ಅವರನ್ನು ಮನವೊಲಿಸಿ ಮತ್ತು ಸರ್ಕಾರದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ಖಾತೆ ಹಂಚಿಕೆ ಏನಿದೆ ಅದು ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರಿ ನಿರ್ಣಯಗಳನ್ನು ತಗೊಳ್ತಾರೆ. ಎಲ್ಲರಿಗೂ ಖಾತೆಗಳನ್ನು ಅವ್ರಿಗೆ ಅಂದರೆ ಅವ್ರಿಗೆ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ಹಂಚುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಖಾತೆಯನ್ನು ನಾನು ಕೇಳಿದ ಖಾತೆಯನ್ನು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದು ಮಾತಿಗೆ ಯಾಕೆ ಈಗ ತಪ್ಪಿದ್ದು ಅಂತೇಳಿ ಅವ್ರ ಪ್ರಶ್ನೆ. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಬೆಳಿಗ್ಗೆ ನೀವು 9 ಗಂಟೆಗೆ. ರಾಮಲಿಂಗಾರೆಡ್ಡಿ ಇದು ನಾನು ನೋಡಲಿಲ್ಲ. ಅದು ಇರ್ಬೋದು. ಆದರೆ ಅವರು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ನಾಯಕರು. ಅದು ನನಗೆ ವಿಶ್ವಾಸ ಇದೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ರವರು ಇದನ್ನು ಬಗೆಹರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅವ್ರು ಹೇಳುವಂಥದ್ದು ನಾವು ಕೇಳದೇ ಇದ್ರೂ ಕೂಡ ಡಿ.ಕೆ.ಶಿ ಇರ್ಬೋದು, ಡಿ.ಕೆ. ಸುರೇಶ್ ಇರ್ಬೋದು, ಸ್ವತಃ ತಮ್ಮ ಮನೆಗೆ ಬಂದು 4 ಗಂಟೆಗಳ ಕಾಲ ಮಾತಾಡಿದ ನಂತರ ಇಂಥದ್ದೇ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಕಡೆ ಬಾರಿಗೆ ಈ ರೀತಿ ಮಾಡಿರುವಂಥದ್ದು ಸರಿಯಲ್ಲ, ನನ್ನ ಆತ್ಮಸಾಕ್ಷಿಗೆ ನಾನು ವಂಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಈಗ ನಾವಂತೂ ಸಾಕ್ಷಿ ಅಲ್ಲ ಇದಕ್ಕೆಲ್ಲ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳೇನಾಗಿದೆ ಅದಕ್ಕೆ ನಾವು ತಿಳ್ಕೊಂಡು ಅದರ ಜೊತೆಗೆ ಹೋಗ್ಬೇಕಾಗುತ್ತೆ. ಮತ್ತು ವರಿಷ್ಠರು, ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ತಗೊಳ್ಳುವಂಥ ನಿರ್ಣಯಗಳು ಇದು ರಾಜ್ಯದ ಹಿತವನ್ನು ಕಾಪಾಡುವಂಥ ದೃಷ್ಟಿಯಿಂದ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ. ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸುವಂಥ ಕೆಲಸ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ. ಆಘಾತ ಉಂಟಾಗಲಿಲ್ಲ ಎಲ್ಲ ಆರಂಭ ಯಾವಾಗಲೂ ಸ್ವಲ್ಪ ಇರ್ತದೆ ಇದೆಲ್ಲ. ಮತ್ತು ಈಗ ಸರ್ಕಾರದ ಮುಂದಕ್ಕೆ ಸುಗಮವಾಗಿ ಸಾಗ್ತದೆ. ಏನು ಜನರಿಗೆ ಆಶ್ವಾಸನೆಗಳು, ಭರವಸೆಗಳನ್ನು ಕೊಟ್ಟು ನಾವು ಬಂದಿದ್ದೀವಿ ಅಧಿಕಾರಕ್ಕೆ, ಅದನ್ನು ಪೂರೈಸಿದ್ದೇವೆ. ಬಹುತೇಕ ಮುಂದಕ್ಕೂ ಕೂಡ ಪೂರೈಸುವಂಥ ಕೆಲಸ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್, ಈಗ ಜಿಲ್ಲೆಗೆ ಆಗಿತ್ತು. ಈ ನಡುವೆ ರಾಮಲಿಂಗಾರೆಡ್ಡಿ ಅವರು ಖಾತೆ ಬದಲಾವಣೆ ಅಂದರೆ ತಾವು ಕೇಳಿದಂತಹ ಖಾತೆಯನ್ನು ಕೊಡಲಿಲ್ಲ ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುನಿಯಪ್ಪ ಅವರು ಕೂಡ ನನಗೆ ಈ ಖಾತೆ ಬೇಡ ಅನ್ನೋಂತಹ ಪಟ್ಟನ್ನು ಹಿಡಿದುಕೊಟ್ಟಿದ್ದಾರೆ. ಇದೆಲ್ಲೋ ಒಂದು ಕಡೆ ಸರ್ಕಾರ ಮೂವ್ ಆಗಬೇಕು ಅನ್ನೋಷ್ಟರೊಳಗಡೆ ಒಂದು ರೀತಿ ಸಮಸ್ಯೆ ಆಗ್ತಾ ಇದೆ. ಇದು ಸಹಜವಾಗಿ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಡೀತದೆ. ಇದು ಸ್ವಲ್ಪ ಮನಸ್ತಾಪಗಳಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಭಾಳ ಹಿರಿಯ ಒಬ್ಬ ಶಾಸಕರವರು ಮತ್ತು ನಮ್ಮ ಪಕ್ಷದ ದೊಡ್ಡ ನಾಯಕರು.